ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ಕೂಡ ಗೊತ್ತಿದೆ, ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ನ ಒಂದು ಏನಪ್ಪ ಬಿಡುಗಡೆ ಮಾಡಿದ್ದಾರೆ ಅಂತ ಅಂದರೆ, ಈಗ ನೋಟಿಫಿಕೇಷನ್ ಬಿಡುಗಡೆ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಬೆಳಗಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೇನೆ, ಯಾರ್ಯಾರು ಅಪ್ಲೈಯನ್ನು ಮಾಡ್ಬೋದು ಅಂತ. ಅದಕ್ಕಾಗಿ ಈಗ ನಾವು ಡೈರೆಕ್ಟಾಗಿ ನಾವು ಅಪ್ಲಿಕೇಶನನ್ನು ಹೇಗೆ ಹಾಕೋದು ಇದರ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಅದಕ್ಕೂ ಮತ್ತೆ ಇಲ್ಲಿ ಯಾರ್ಯಾರು ಲೈಕ್ ಮಾಡಿಲ್ಲ ಎಲ್ಲರೂ ಕೂಡ ಲೈಕ್ ಮಾಡಿ. ಮೊದಲನೇದಾಗಿ ಬನ್ನಿ, ಈಗ ನಾನು ಈಗಾಗಲೇ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿದ್ದೇನೆ. ಏನಪ್ಪ ಲಿಂಕ್ ಅಂತ ಅಂದರೆ, ಈ ಒಂದು ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಏನಿದೆ ಇದು SSC ಅಥವಾ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನಿಂದ ನಡೆಸ್ತಕ್ಕಂತಹ ಒಂದು ಏನಿದೆ ಅಪ್ಲಿಕೇಶನ್, ಇದು ಎಕ್ಸಾಮ್ ಇದು. ಅದಕ್ಕಾಗಿ ಈಗ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ಗೆ ನೀವು ಭೇಟಿ ನೀಡಬೇಕು, ಅಥವಾ ಡಿಸ್ಕ್ರಿಪ್ಷನಲ್ಲಿ ಈಗಾಗಲೇ ಲಿಂಕನ್ನು ಕೊಟ್ಟಿರ್ತೇನೆ, ಅದರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿಗೆ ನೀವು ಬರ್ತೀರಾ. ಇದಾದ ಬಳಿಕ ನಿಮಗೆ ಇಲ್ಲಿ ಲಾಗಿನ್ನ ಮಾಡಬೇಕಾಗಿರ್ತದೆ. ಆಲ್ರೆಡಿ ನೀವೇನಾದರೂ SSC CGL CHSL ಏನಾದರೂ ಬರಿತಾ ಇದ್ದರೆ ನೀವು ಡೈರೆಕ್ಟಾಗಿ ಲಾಗಿನ್ ಆಗ್ಬೋದು. ಇಲ್ಲ ಅಂತಂದರೆ ನೀವು ನ್ಯೂ ರಿಜಿಸ್ಟ್ರೇಷನ್ ಅಂತ ಮಾಡಿಸಿ ಮೊದಲು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಆಯಿತಾ. ನೆಕ್ಸ್ಟ್ ಈಗ ನಾವು ಡೈರೆಕ್ಟಾಗಿ ಬರೋಣ. ಲಾಗಿನ್ ಮಾಡ್ಕೊಂಡಿದ್ದೇನೆ ಈಗ ನಾನು ಈಗಾಗಲೇ. ಯಾಕೆ ಅಂತಂದರೆ ನಾನು ಬೇರೆ ಬೇರೆ ಪರೀಕ್ಷೆಗಳನ್ನು ಬರೆದಿದ್ದೇನೆ, CGLಗಳನ್ನು ಕೂಡ ಬರೆದಿದ್ದೇನೆ, CHSLಗಳನ್ನು ಕೂಡ ಬರೆದಿದ್ದೇನೆ. ಪ್ರೆಸೆಂಟಾಗಿ ನಾನು ಬ್ಯಾಂಕಿನಲ್ಲಿ ಕೆಲಸವನ್ನು ಮಾಡ್ತಿದ್ದೇನೆ. ಯಾಕೆ ಅಂತಂದರೆ IBPS ಎಕ್ಸಾಮ್ಗಳನ್ನು ಟೋಟಲಾಗಿ 7ರಿಂದ 8 ಎಕ್ಸಾಮ್ಗಳನ್ನು ಕೂಡ ನಾನು ಕ್ಲಿಯರ್ ಮಾಡಿದ್ದೇನೆ. ಅದಕ್ಕಾಗಿ ಈಗ ಪ್ರೆಸೆಂಟ್ ನಾನು ಬ್ಯಾಂಕಿನಲ್ಲಿ ವರ್ಕ್ ಮಾಡ್ತಾಯಿದ್ದೇನೆ. ಜೊತೆಗೆ ನಾನು ಕೂಡ CGL ಬರಿತಾ ಇರ್ತೇನೆ ಅವಾಗವಾಗ, ಓಕೆನಾ. ಈಗ ಬರೋಣ. ಮೊದಲನೇದಾಗಿ ಈ ಒಂದು ಕಾನ್ಸ್ಟೇಬಲ್ ಎಕ್ಸಿಕ್ಯೂಟಿವ್ ಮೇಲ್ ಆ್ಯಂಡ್ ಫೀಮೇಲ್ ಡೆಲ್ಲಿ ಪೊಲೀಸ್ ಎಕ್ಸಾಮಿನೇಷನ್ ಅಂತದೆ ಇದು ನೋಡಿ. ಇದರಲ್ಲಿ ಇಲ್ಲಿ ನಿಮಗೆ ಅಪ್ಲೈ ಅಂತ ಕೊಟ್ಟಿದ್ದಾರೆ. ಈ ಒಂದು ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ಇಂಟರ್ಫೇಸ್ ಬರ್ತದೆ, ಸ್ವಲ್ಪ ಲೋಡ್ ಆಗ್ತಾ ಇರ್ತದೆ. ಅದು ಲೋಡ್ ಆದ ನಂತರ ಒಂದು ಇಂಟರ್ಫೇಸ್ ಬರ್ತದೆ, ಅಲ್ಲಿ ನಿಮಗೆ ಕರೆದುಕೊಂಡು ಹೋಗ್ತೇನೆ. ಓಕೆ, ನೀವು ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ಈ ಥರ ಒಂದು ನಿಮಗೆ ಇಂಟರ್ಫೇಸ್ ಬರ್ತದೆ. ಇದನ್ನು ಕರೆಕ್ಟಾಗಿ ಓದ್ಕೊಂಡು ನೀವು ಅಪ್ಲಿಕೇಶನನ್ನು ಹಾಕಬೇಕು ಅಂತ. ಇಲ್ಲಿ ನಿಮಗೆ ಹೈಟ್ ಆಗಿರ್ಬೋದು, ಏನು ಫೋಟೋ ಹೈಟ್ ಆಗಿರ್ಬೋದು, ಮತ್ತು ಇಲ್ಲಿ ಸಿಗ್ನೇಚರ್ ಎಷ್ಟು KB ಒಳಗಿರಬೇಕು, ಎಷ್ಟು MB ಒಳಗಿರಬೇಕು ಎಲ್ಲ ನಿಮಗೆ ಮಾಹಿತಿ ಇಲ್ಲಿ ಸಿಗ್ತದೆ. ಅದಾದ ಬಳಿಕ ಇಲ್ಲಿ ಫಿಲ್ ಫಾರ್ಮ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಡೈರೆಕ್ಟಾಗಿ ಇಲ್ಲಿ ನಿಮಗೆ ಬರ್ತದೆ, ಮಾಹಿತಿ ಬರ್ತದೆ. ಇಲ್ಲಿ ನಿಮಗೆ ಪರ್ಸ್ನಲ್ ಡೀಟೇಲ್ಸ್ ಆಗಿರ್ಬೋದು, ಎಜುಕೇಷನಲ್ ಡೀಟೇಲ್ಸ್, ಅಡಿಷನಲ್ ಇನ್ಫಾರ್ಮೇಷನ್ ಎಲ್ಲವೂ ಕೂಡ ಬರ್ತಾ ಹೋಗ್ತದೆ. ಇಲ್ಲಿ ನಾನು ಕೆಲವು ಇಲ್ಲಿ ಕಾರಣಗಳಿಂದ ನಾನು ಇಲ್ಲಿ ನಿಮಗೆ ತೋರಿಸೋದಕ್ಕೆ ಆಗೋದಿಲ್ಲ, ಯಾಕೆಂದರೆ ಪರ್ಸ್ನಲ್ ಡೀಟೇಲ್ಸ್ ಇಲ್ಲಿ ಇರ್ತವೆ. ಓಕೆ, ನೀವು ಪರ್ಸನಲ್ ಡೀಟೇಲ್ಸನ್ನು ಫಿಲ್ ಮಾಡಿದ ನಂತರ ನಿಮಗೆ ಎಜುಕೇಷನಲ್ ಡೀಟೇಲ್ಸನ್ನು ಫಿಲ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಿಮಗೆ ಕೊಟ್ಟಿರ್ತಾರೆ. ಎಜುಕೇಷನಲ್ ಡೀಟೇಲ್ಸನ್ನು ಇಲ್ಲಿ ನೀವು ಫಿಲ್ ಮಾಡ್ಕೊಳ್ತಾ ಹೋಗ್ಬೋದು. ಫಿಲ್ ಮಾಡಿದ ನಂತರ ನೀವು ಕೆಳಗೆ ಹೋಗಿ ಸಬ್ಮಿಟನ್ನು ಮಾಡ್ಬೋದು. ನೋಡಿ, ನಿಮಗೆ ಎಜುಕೇಷನಲ್ ಡೀಟೇಲ್ಸಲ್ಲಿ ಏನೇನು ಕೊಡ್ತಾರೆ ಅಂತಂದರೆ ಹೈಯೆಸ್ಟ್ ಕ್ವಾಲಿಫಿಕೇಷನ್ ಆಗಿರ್ಬೋದು, ಮತ್ತು SSN ಕ್ವಾಲಿಫಿಕೇಷನ್ ಏನು ಬೇಕು, ಎಜುಕೇಷನಲ್ ಕ್ವಾಲಿಫಿಕೇಷನ್ ಸ್ಟೇಟಸ್ ಎಲ್ಲವನ್ನು ಕೂಡ ನೀವು ತುಂಬಿಕೊಳ್ತಾ ಬರಬೇಕು. ತುಂಬಿದ ನಂತರ ನಿಮಗೆ ಈ ರೀತಿಯಾಗಿ CGPA ಅಂತ ಕೊಡ್ತಾರೆ. CGPA ಆಗಿದೆ, CGPA ಪರ್ಸೆಂಟೇಜ್ ಆಗಿದೆ, ಪರ್ಸೆಂಟೇಜನ್ನು ಹಾಕಿ ನೀವು ಸೇವ್ ಆ್ಯಂಡ್ ನೆಕ್ಸ್ಟನ್ನು ನೀವು ಕೊಡಬೇಕಾಗಿರ್ತದೆ. ಇದನ್ನು ಕೊಟ್ಟ ನಂತರ ನೀವು ಅಡಿಷನಲ್ ಇನ್ಫಾರ್ಮೇಷನ್ ಇಲ್ಲಿದೆ ನೋಡಿ, ಅಡಿಷನಲ್ ಇನ್ಫಾರ್ಮೇಷನ್ ಅಂತ ಕೊಡಬೇಕು. ಅಡಿಷನಲ್ ಇನ್ಫಾರ್ಮೇಷನ್ 1, ಅಡಿಷನಲ್ ಇನ್ಫಾರ್ಮೇಷನ್ 2 ಅಂತ ನೀವು ಇದರ ಜೊತೆಗೆ ನಿಮ್ಮ ಎಜುಕೇಷನಲ್ ಕ್ವಾಲಿಫಿಕೇಷನ್ ಜೊತೆಗೆ ನಿಮ್ಮ ಮತ್ತೆ ಏನೇನು ಮಾಡಿರ್ತೇವೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಡಬೇಕು. ಅದಾದ ಬಳಿಕ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಇರ್ತವೆ. ನಿಮ್ಮ ಒಂದು ಆಧಾರ್ ಕಾರ್ಡನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡೋದಿರ್ತದೆ, ಅದು ಒಂದು ಇಂಪಾರ್ಟೆಂಟ್ ಇದೆ. ಅದಾದ ಬಳಿಕ ಪ್ರಿವ್ಯೂ ಫಾರ್ಮ್ ಅಂದರೆ ಏನೇನು ಅಪ್ಲಿಕೇಶನನ್ನು ಹಾಕಿದ್ರೆ ಇಲ್ಲಿ ಅಡಿಷನಲ್ ಏನು ಇನ್ಫಾರ್ಮೇಷನ್ 1 ಮತ್ತು 1, 2 ಏನಿದೆ ಇಲ್ಲಿ ನಿಮಗೆ ಸೆಂಟರ್ ಬಗ್ಗೆ ಇಲ್ಲಿ ಮಾಹಿತಿಯನ್ನು ನೀವು ಕೊಡಬೇಕಾಗಿರ್ತದೆ. ಸೆಂಟರ್ ಅಂತ ಅಂದರೆ ಯಾವ ಒಂದು ಸೆಂಟರ್ನಲ್ಲಿ ನೀವು ಪರೀಕ್ಷೆಯನ್ನು ಬರೀತೀರ. ಎಕ್ಸಾಂಪಲ್ ಆಗಿ ನಮ್ಮ ಒಂದು ಕರ್ನಾಟಕದಲ್ಲಿ ಹುಬ್ಬಳ್ಳಿ ಸೆಂಟರ್ ಇದೆ, ಮೈಸೂರಿದೆ, ಶಿವಮೊಗ್ಗ ಇದೆ, ಬೆಳಗಾಂ ಇದೆ, ಬೆಂಗಳೂರು ಇದೆ. ಈ ರೀತಿಯಾಗಿ 5 ಸೆಂಟರ್ಗಳಿದ್ದಾವೆ. ಈ ರೀತಿಯಾಗಿ ನೀವು ಪರೀಕ್ಷೆಯನ್ನು ಬರಿಬೋದು. ಮತ್ತು ಇಲ್ಲಿ ಅಡಿಷನಲ್ ಇನ್ಫಾರ್ಮೇಷನ್ 2 ಅಂತಲೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಇದೆ. ಡಾಕ್ಯುಮೆಂಟ್ಸಲ್ಲಿ ನೀವು ಏನು ಅಪ್ಲೋಡ್ ಮಾಡ್ಬೋದು ಅಂತ ಅಂದರೆ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಏನಾದರೂ ನೀವು ಒಂದು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕಾಗಿರ್ತದೆ. ಅದಾದ ಬಳಿಕ ನೀವು ಪ್ರಿವ್ಯೂ ಫಾರ್ಮ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ಇಲ್ಲಿ ಪ್ರಿವ್ಯೂ ಫಾರ್ಮಲ್ಲಿ ನಿಮ್ಮ ಒಂದು ಫಾರ್ಮ್ ಏನೇನು ತುಂಬಿದರೆ ಸಂಪೂರ್ಣವಾಗಿ ಬಂದುಬಿಡ್ತದೆ. ಆ ಒಂದು ಫಾರ್ಮನ್ನು ನೀವು ಒಂದ್ಸರಿ ನೋಡಿಕೊಂಡು ನೆಕ್ಸ್ಟ್ ಸಬ್ಮಿಟ್ ಫಾರ್ಮ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಫಾರ್ಮನ್ನು ಕ್ಲಿಕ್ ಮಾಡಬೇಕಾದ್ರೆ ಏನಪ್ಪ ಮಾಡಬೇಕು ಅಂತ ಅಂದರೆ ಎಲ್ಲವನ್ನು ಕೂಡ ಡೀಟೇಲ್ಸ್ನ ಒಂದೆರಡು ಸಲ ನೋಡ್ಕೋಬೇಕು. ಅದಾದ ಬಳಿಕ ಸಬ್ಮಿಟ್ ಫಾರ್ಮ್ ಮಾಡ್ಬೋದು. ನಿಮಗೇನಾದರೂ ನೀವು ಇಲ್ಲಿ ಫೋಟೋ ಅಪ್ಲೋಡ್ ಮಾಡಬೇಕಾದ್ರೆ ಫೋಟೋ ಏನಾದರೂ ಇಲ್ಲಿ ಲೈವ್ ಫೋಟೋ ತೆಗೆಯೋದಕ್ಕೆ ಬರುತ್ತೆ. ಇಲ್ಲಿ ಅಪ್ಲೋಡ್ ಯಾವುದೇ ಆದಂಥ ಒಂದು ಫೋಟೋನ ಅಪ್ಲೋಡ್ ಮಾಡೋದಕ್ಕೆ ಬಿಡೋದಿಲ್ಲ. ಲೈವ್ ಫೋಟೋ ಅಂತ ಅಂದರೆ ನೀವು ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ದಲ್ಲಿ ಡೈರೆಕ್ಟಾಗಿ ಫೋಟೋ ತಗೊಳ್ತದೆ. ಕೆಲವೊಂದು ಫೋನ್ಗಳಲ್ಲೂ ಕೂಡ ಡೈರೆಕ್ಟಾಗಿ ಫೋಟೋ ಹಾಕ್ಬೋದು, ಆದರೆ ಕೆಲವೊಂದು ಫೋನ್ಗಳಲ್ಲಿ ಬರೋದಿಲ್ಲ.
ಏನು ಕೆಲವೊಂದು ಫೋನ್ಗಳಲ್ಲಿ ಬರೋ ಫೋನ್ಗಳಲ್ಲಿ ನೀವು ಯೂಸ್ ಮಾಡ್ಕೋಬೋದು. ನಿಮಗೇನಾದರೂ ಫೋನಲ್ಲಿ ನಾನು ಫೋಟೋ ತೆಗಿಬೇಕು ಅಂತ ಅಂದರೆ ಇವದೇ SSC ಅಥವಾ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ದೇ ಆಗಿರ್ತಕ್ಕಂಥ ಒಂದು ಆ್ಯಪ್ ಇದೆ, ಮೈ ಗೋವ್ ಎಂಬತಕ್ಕಂಥದ್ದು. ಆ ಆ್ಯಪ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಲಾಗಿನ್ ಮಾಡಿ ಅಲ್ಲಿಂದ ನೀವು ಫೋಟೋ ಸಿಗ್ನೇಚರ್ಗಳನ್ನು ನೀವು ಅಲ್ಲಿಂದ ಅಪ್ಲೋಡ್ ಮಾಡ್ಬೋದು. ನಿಮ್ಮ ಫೋನಲ್ಲೇ ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕು ಅಂದರೆ, ನಿಮ್ಮ ಹತ್ರ ಲ್ಯಾಪ್ಟಾಪ್ ಇತ್ತು ಅಂತಾರೆ ಈ ಒಂದು ವೆಬ್ಸೈಟ್ನಿಂದ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಓಕೆನಾ? ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಯಿತಾ? ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.